ವಿನಯ್ ಗೌಡ ಹಾಗೆ ರಜತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್. ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸರು. ಬಸವೇಶ್ವರ ನಗರ ಠಾಣೆ ಪೊಲೀಸರು ಲಾಂಗ್ ರೀಲ್ಸ್ ಮಾಡಿದಂತಹ ಬಿಗ್ ಬಾಸ್ ಸ್ಟಾರ್ಗಳನ್ನ ಬಂಧಿಸಿದ್ದಾರೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಬಸವೇಶ್ವರ ನಗರ ಪೊಲೀಸರಿಂದ ಇಬ್ಬರ ಬಂಧನ ಆಗಿದೆ. ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ರೀಲ್ಸ್ ಬಗ್ಗೆ ಲಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದಂತಹ ಕಾರಣಕ್ಕಾಗಿ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಆ ನಂತರ ಎಫ್ಐಆರ್ ನ ದಾಖಲಿಸಿಕೊಂಡಿದ್ರು. ರೈಟ್, ಸ್ಟೇಷನ್ ವಿಜುವಲ್ಸ್ ನ ನೀವು ಗಮನಿಸ್ತಾ ಇದ್ದೀರಿ. ಬಸವೇಶ್ವರ ನಗರ ಠಾಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ವಿನಯ್ ಗೌಡ ಹಾಗೆಯೇ ರಜತ್ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಲ್ಲಿಗೆ ಕಾನೂನಾತ್ಮಕ ಸಂಕಷ್ಟ ಇಬ್ಬರಿಗೂ ಕೂಡ ಎದುರಾಗಿದೆ. ರಜತ್ನ ನೀವು ನೋಡ್ತಾ ಇರೋದು ಆ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಕರ್ಟನ್ ನಡು ಭಾಗದಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿ ರಜತ್. ಅರೆಸ್ಟ್ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 11ರ ಸ್ಟಾರ್ ರಜತ್ ಅವರನ್ನ ನೀವು ಗಮನಿಸ್ತಾ ಇದ್ರಿ ಆ ಕಿಟಕಿಯ ಒಳಭಾಗದಿಂದ. ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಸ್ಟೇಷನ್ ಮೇಲೆ ಬಿಟ್ಟು ಬಿಡ್ತಾರೇನೋ ಅನ್ನುವಂತಹ ಒಂದು ಚರ್ಚೆ ಇತ್ತು. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ನಾವು ಇದನ್ನ ಮಾಡಿದೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಇವರು ಕೊಟ್ಟಿರುವಂತಹ ಕಾರಣಕ್ಕಾಗಿ. ಆದ್ರೆ ಈಗ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಬಸವೇಶ್ವರ ನಗರ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಅಲ್ಲಿಗೆ ಮುಂದಿನ ಕಾನೂನಾತ್ಮಕ ಕ್ರಮಗಳು ಇನ್ಮುಂದೆ ನಡೀತಾ ಹೋಗುತ್ತವೆ. ಯಾವ ಉದ್ದೇಶಕ್ಕಾಗಿ ಇವರು ಮಾಡಿದ್ರು ಉತ್ತರವನ್ನ ಕೊಡಬೇಕಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಮಾಡಿದ್ರು, ಆ ಜಾಗದಲ್ಲಿ ರೀಲ್ಸ್ ಅನ್ನ ಮಾಡೋದಕ್ಕೆ ಯಾವ ಕಾರಣಕ್ಕಾಗಿ ಹೋದ್ರಿ, ನೀವು ಬಳಸಿದಂತಹ ಲಾಂಗ್ ಅದು ರಿಯಲ್ ಲಾಂಗಾ ಡಮ್ಮಿ ಲಾಂಗಾ, ಜನರನ್ನ ಹೆದರಿಸುವಂತಹ ಉದ್ದೇಶ ನಿಮಗಿತ್ತ? ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಬ್ಬರೂ ಬಿಗ್ ಬಾಸ್ ಸ್ಟಾರ್ಸ್ಗಳು ಉತ್ತರವನ್ನ ನೀಡಬೇಕಾಗುತ್ತೆ. ಸದ್ಯ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಬಸವೇಶ್ವರ ನಗರ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಅಲ್ಲಿಗೆ ಗಮನಿಸಬೇಕು, ಕೇವಲ ಯಾರೋ ಸಾರ್ವಜನಿಕರು, ಯಾರೋ ಚಿಕ್ಕ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ಪೊಲೀಸರು ಕ್ರಮ ತೆಗೆದುಕೊಳ್ಳೋದಿಲ್ಲ. ನೀವು ಸೆಲೆಬ್ರಿಟಿಗಳೇ ಆಗಿರಿ, ಯಾರೇ ಆಗಿರಿ, ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಕಾನೂನು ಎಲ್ರಿಗೂ ಒಂದೇ. ಆ ಸಂದೇಶವನ್ನ ನೀಡುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಇವರು ಮಾಡಿದಂತಹ ರೀಲ್ಸ್ ಅದು ರಜತ್ ಅಕೌಂಟ್ ಅಲ್ಲಿ ಅಪ್ಲೋಡ್ ಆಗಿತ್ತು. ಆ ನಂತರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಒಬ್ರು ನಟ ದರ್ಶನ್ ಅವರ ವೇಷವನ್ನ ಧರಿಸಿದ್ರೆ, ಅಂದ್ರೆ ಅವರ ಒಂದು ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಟ್ರೆ, ಮತ್ತೊಬ್ರು ಅಂದ್ರೆ ವಿನಯ್ ಗೌಡ ಆತ ಅಲ್ಲು ಅರ್ಜುನ್ ಪುಷ್ಪಾ 2 ಸಿನಿಮಾದ ಅಲ್ಲು ಅರ್ಜುನ್ ಪಾತ್ರವನ್ನ ರೀಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಬಟ್ ಹಿಡ್ಕೊಂಡಿದ್ದು ಲಾಂಗ್, ಮಾಡಿದ್ದು ಹೊರಗಡೆ, ಯಾವುದೋ ಇಂಡೋರ್ ಒಳಗಡೆ ಅಲ್ಲ, ಹೊರಗಡೆ ನಿಂತ್ಕೊಂಡು ಮಾಡಿದ್ದಾರೆ. ಜನ ಓಡಾಡುವಂತಹ ಜಾಗ ಅಂತ ಹೇಳಿ ಆ ವಿಡಿಯೋನ ನೋಡಿದ್ರೆ ಅನ್ಸುತ್ತೆ. ಹಾಗಾಗಿ ಇಬ್ಬರ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಬಸವೇಶ್ವರ ನಗರ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಸದ್ಯ ಬಸವೇಶ್ವರ ನಗರ ಠಾಣೆಯ ಒಳಭಾಗದಲ್ಲಿ ಇಬ್ರು ಕೂಡ ಇದ್ದಾರೆ. ರಜತ್ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಆ ಕಿಟಕಿಯ ಒಳಭಾಗದಿಂದ ಕಾಣಿಸ್ತಾ ಇರುವಂತಹ ವ್ಯಕ್ತಿ, ಆ ಪರದೆಯ ಒಳಭಾಗದಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿ ರಜತ್. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ. ಮಾಡಿರುವಂತಹ ಅಪರಾಧ ಏನು? ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದು. ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಈ ರೀತಿ ಮಾರಕಾಸ್ತ್ರಗಳ ಪ್ರದರ್ಶನ ಮಾಡೋ ಹಾಗಿಲ್ಲ. ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡಿ ಜನರಿಗೆ ಭಯ ಹುಟ್ಟಿಸೋ ಹಾಗಿಲ್ಲ, ಜನರಲ್ಲಿ ಭೀತಿ ಹುಟ್ಟಿಸೋ ಹಾಗಿಲ್ಲ, ಜನರನ್ನ ಹೆದರಿಸೋ ಹಾಗಿಲ್ಲ. ಹಾಗೂ ಮಾಡಿದ್ರೆ ಅದು ಕಾನೂನಾತ್ಮಕವಾಗಿ ಅಪರಾಧ ಆಗುತ್ತೆ. ಆ ಕಾರಣಕ್ಕಾಗಿನೇ ಈ ರೀಲ್ಸ್ ವೈರಲ್ ಆಗ್ತಾ ಇದ್ದ ಹಾಗೆ ಇವರಿಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಸಂಜೆಯ ವೇಳೆಗೆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಬಸವೇಶ್ವರ ನಗರ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸದ್ಯ ಇಬ್ರು ಕೂಡ ಬಸವೇಶ್ವರ ನಗರ ಠಾಣೆಯಲ್ಲಿದ್ದಾರೆ. ಮುಂದೆ ಏನಾಗುತ್ತೆ? ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿರೋದ್ರಿಂದ ಮುಂದೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಆರಂಭ ಮಾಡ್ತಾರೆ. ಇಬ್ಬರನ್ನ ಕೂಡ ವಿಚಾರಣೆ ಮಾಡ್ತಾರೆ. ಯಾವ ಉದ್ದೇಶಕ್ಕಾಗಿ ಆ ರೀಲ್ಸ್ ನ ಮಾಡಿದ್ರಿ? ಆ ಲಾಂಗ್ ನಿಮ್ಗೆ ಎಲ್ ಸಿಕ್ತು? ಅದು ರಿಯಲ್ಲ, ಅದು ಡಮ್ಮಿನಾ? ಪಬ್ಲಿಕ್ ಪ್ಲೇಸ್ ನಲ್ಲಿ ಯಾವ ಉದ್ದೇಶಕ್ಕಾಗಿ ಆ ರೀತಿ ರೀಲ್ಸ್ ಮಾಡಿದ್ರಿ? ನಿಮಗೆ ಗೊತ್ತಿಲ್ವಾ ಆ ರೀತಿ ಮಾಡೋದು ಅಪರಾಧ ಅಂತ ಹೇಳಿ? ಹೀಗೆ ಸಾಲು ಸಾಲು ಪೊಲೀಸರ ಪ್ರಶ್ನೆಗಳನ್ನ ಎದುರಿಸಬೇಕಾಗುತ್ತೆ ಇಬ್ರು. ಅದು ಉತ್ತರವನ್ನ ಕೊಡಬೇಕು. ಆ ನಂತರದಲ್ಲಿ ಪೊಲೀಸರು ಮಹಜರನ್ನ ಮಾಡ್ತಾರೆ. ಆ ಜಾಗ ಎಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆಯೋ ಆ ಜಾಗದಲ್ಲಿ ಮಹಜರನ್ನ ಮಾಡಲಾಗುತ್ತೆ. ಆ ವಿಡಿಯೋ ರೆಕಾರ್ಡ್ ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವರನ್ನ ವಿಚಾರಣೆ ಮಾಡ್ತಾರೆ.
ಅಲ್ಲಿ ಯಾರಾದ್ರೂ ಸಾರ್ವಜನಿಕರಿದ್ರೆ ಆ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಬೇಕಾಗತ್ತೆ. ಜೊತೆಗೆ ಇವರು ಬಳಕೆ ಮಾಡಿದಂತಹ ಲಾಂಗ್ ಏನಿದೆ ಅದು ಡಮ್ಮಿನಾ ಅಥವಾ ರಿಯಲ್ ಲಾಂಗಾ ಅದನ್ನ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಎಲ್ಲವನ್ನ ತನಿಖೆ ಮಾಡಿ ಇವ್ರ ಉದ್ದೇಶ ಏನಾಗಿತ್ತು ಅನ್ನೋದಕ್ಕೆ ಪೂರಕವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ರೈಟ್, ಬಸವೇಶ್ವರ ನಗರ ಠಾಣೆ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ವಶಕ್ಕೆ ಪಡ್ಕೊಂಡಿದ್ರು, ಅರೆಸ್ಟ್ ಮಾಡ್ತಾರೋ ಇಲ್ವೋ ಅನ್ನುವಂಥ ಗೊಂದಲ ಇತ್ತು. ಈಗ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಇರುತ್ತೆ. ಏನ್ ಡೀಟೇಲ್ ಸಿಗ್ತಾ ಇದೆ? ವಿದ್ಯಾಶ್ರೀ, ಈ ಒಂದು ಪ್ರಕರಣದಲ್ಲಿ ರಜತ್ ಮತ್ತೆ ವಿನಯ್ ಅವರು ಏನಿರ್ತಾರೆ, ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾರಕಾಸ್ತ್ರವನ್ನು ತೋರಿಸಿ ರೀಲ್ಸ್ ಮಾಡಿದ್ದನ್ನು ಅಪ್ಲೋಡ್ ಮಾಡಿದ್ರು. ಆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ಪೊಲೀಸರು ಅವರನ್ನ ವಿಚಾರಣೆ ಬಳಿಕ ಬಂಧನವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಅದಕ್ಕೆ ಇವರು ಕೊಟ್ಟಂಥ ಕ್ಲಾರಿಫಿಕೇಶನ್ ಏನಿರುತ್ತೆ ಅದು ಸರಿಯಾಗಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ಇವ್ರನ್ನ ಬಂಧಿಸ್ತಾರೆ. ಅದೇ ರೀತಿಯಲ್ಲಿ ಅಂದರೆ ಇವ್ರು ಯಾವಾಗಲೂ ಕೂಡ ಅಷ್ಟೇ ಮೊದಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಇದು ನಾವು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿಲ್ಲ, ಬೇರೆ ಸ್ಥಳದಲ್ಲಿ ಮಾಡಿರುವಂಥದ್ದು ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ವಿನಯ್ ಗೌಡ ಒಮ್ಮೆ ಕೊಟ್ಟಿದ್ರು. ಆದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಅಂದರೆ ಅವ್ರು ಕೊಟ್ಟಂಥ ಸ್ಪಷ್ಟನೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸತ್ಯ ಇಲ್ಲ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಬಂಧಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವಾಗಲೂ ಕೂಡ ಅಷ್ಟೇ ಅಧಿಕಾರಿಗಳು ಒಂದಿಷ್ಟು ಪ್ರಶ್ನೆಯನ್ನು ಕೇಳ್ತಾರೆ, ಅಂದರೆ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಯಾವಾಗ ರೀಲ್ಸ್ ಮಾಡಿದ್ರಿ, ಅದು ಎಲ್ಲಿ ಮಾಡಿರುವಂಥದ್ದು, ಹಾಗೆ ಆ ಮಾರಕಾಸ್ತ್ರ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗುತ್ತೆ. ಉತ್ತರದಲ್ಲಿ ಗೊಂದಲ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವ್ರನ್ನ ಬಂಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈಗ ಅವ್ರು ಕೊಟ್ಟಿರುವಂಥ ಉತ್ತರ ಏನಿದೆ ಅದು ಸಾಕಷ್ಟು ಗೊಂದಲಮಯವಾಗಿದೆ ಅನ್ನುವಂಥದ್ದು ಅದು ಸ್ಪಷ್ಟವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವ್ರನ್ನ ಬಂಧನ ಮಾಡುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು ನಾನೀಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ರಜತ್ ಮತ್ತು ವಿನಯ್ ಅವ್ರನ್ನ ಈಗಾಗಲೇ ಒಳಗೆ ಕೂರಿಸಿ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ACP ಚಂದನ್ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ಕೂಡ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಅವರು ಒಂದು ವಿಚಾರವನ್ನು ನಾವು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿಲ್ಲ ಅನ್ನೋದನ್ನು ಹೇಳಿದ್ರು ಕೂಡ ಪೊಲೀಸರು ಇಲ್ಲಿ ಮಹಜರನ್ನ ಮಾಡಬೇಕಾಗುತ್ತೆ. ಹಾಗೆ ಅವರು ಯಾವ ಒಂದು ಮಾರಕಾಸ್ತ್ರವನ್ನು ಬಳಸಿದ್ರು ಅದನ್ನು ಕೂಡ ಸೀಸ್ ಮಾಡಬೇಕಾಗುತ್ತೆ. ಹಾಗೆ ಆ ಒಂದು ಸ್ಥಳ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ರೆ ಅಂತನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ ಅಲ್ಲಿ CCTV ಏನಾದಿದೆ ಅದನ್ನು ಕೂಡ ಕಲೆ ಹಾಕಿ ಅನಂತರದಲ್ಲಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಎವಿಡೆನ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇನ್ನೂ ಅಷ್ಟೇ ಅಲ್ಲದೆ ಈಗಾಗಲೇ ಅವ್ರನ್ನ ಬಂಧಿಸಿರೋದ್ರಿಂದಾಗಿ ನಾಳೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಇಂದು ಅವ್ರನ್ನ ಠಾಣೆಯಲ್ಲೇ ಇರಿಸಿಕೊಂಡು ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಿದ್ರೆ ಅಲ್ಲಿ ಸಾಕಷ್ಟು ಅಂದರೆ ಈಗ ವಿಚಾರಣೆಯನ್ನು ಮಾಡಿ ಹಾಗೆ ಅವರಿಂದ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸ್ಥಳ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಹೋಗಿ ಮಾಜರನ್ನು ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅನಂತರದಲ್ಲಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ಒಂದಿಷ್ಟು ಪ್ರಶ್ನೆಯನ್ನು ಕೂಡ ಈಗಾಗಲೇ ಕೇಳಿದ್ರು. ನಾನು ಆವಾಗಲೇ ಹೇಳ್ತಾ ಹೋದಂತೆ ಆ ಒಂದು ಸ್ಥಳ ಯಾವುದು, ಅಲ್ಲಿ ಯಾರು ಸಾರ್ವಜನಿಕರಿರುವ ವಿಡಿಯೋವನ್ನು ಮಾಡಿದಂಥವ್ರು ಯಾರು, ಇದೆಲ್ಲದರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂಥದ್ದು. ಆ ಒಂದು ಮಾಹಿತಿಯನ್ನು ಆಧರಿಸಿಕೊಂಡೇ ಈಗ ಪೊಲೀಸರು ಅವ್ರನ್ನ ಬಂಧನ ಕೂಡ ಮಾಡಿದ್ದಾರೆ. ಇನ್ನು ವಿಚಾರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಾಗೆ ಅವ್ರನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹಾಜರು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥದ್ದಾಗಿರ್ಬೋದು, ಹಾಗೆ ಇದರಿಂದ ಸಮಾಜದಲ್ಲಿ ಶಾಂತಿ ಕೂಡ ಕದಡುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದ್ರು. ಈ ಹಿಂದಿನ ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಇದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಆ ಒಂದು ಎಚ್ಚರಿಕೆಯನ್ನು ಮೀರಿಯೂ ಕೂಡ ಇವರು ಈ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರಿಗೆ ಬಂಧಿಸಿದ್ದಾರೆ, ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.